ಏನು ಗರ್ಲ್ ಫ್ರೆಂಡ್ಸ್ ಏನೋ ಸೀರೀಸ್ ಎಲ್ಲ ನಡೀತಾ ಇದೆ. ವೆರಿ ಬೋರಿಂಗ್. ನಮ್ಗೆ ಅದೇ ಇವಾಗ ರಿವೀಲ್ ಮಾಡ್ತೀರಾ ಹೇಳಿ. ಒಂದು ಸರ್ಪ್ರೈಸ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನಾಳೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ರೆ ಕೇಕ್ ಏನ್ ಮಾಡ್ತೀರಾ ಅದಕ್ಕೆ ರಿವೀಲ್ ಮಾಡ್ತೀವಿ. ಥ್ಯಾಂಕ್ ಯು. ನೆಕ್ಸ್ಟ್ ನಾವು ಬೇರೆ ಕೇಕ್ ಅವ್ರು ನೋಡುತ್ತೆ ಯಾರು. ಟೈಮ್ ಎಲ್ಲ ವೇಸ್ಟ್ ಆಯ್ತು. ಪ್ರಾಮಿಸ್ ಆನ್ ಮೈ ಮಾಮ್. ಅಲ್ಲ ನಾವು ಹಾಳು ಮಾಡಿದ್ರೆ ಓಕೆ, ನೀವು ಅದ್ರಲ್ಲಿ ಇದ್ದೀರಾ. ಏನ್ ಮಾಡೋದು ಯೋಚನೆ ಮಾಡ್ತಾ ಇದೀನಿ ನಾನು. ಇಲ್ಲ ಇಲ್ಲ ಇಲ್ಲ. ಸೊ ಹೋಗ್ತಾ ಅಮ್ಮ ಸ್ವಲ್ಪ ಕೇಕ್ ತಗೊಂಡು ಹೋಗ್ಬಿಡೋಣ. Okay, let's go. What is the fam? Hi, so welcome back to my new vlog. Guys, ಇವತ್ತಿನ ವ್ಲಾಗ್ ಅಲ್ಲಿ ನೀವು ತಮ್ಮನೆ ಟೈಟಲ್ ನೋಡಿದೀರಾ. ನಾನು ತುಂಬಾ ದಿನ ಆದ್ಮೇಲೆ ಕಿಚನ್ ಬಂದಿರೋದು. ಈ ಕಿಚನ್ ಯಾರ್ದು ಅಂದ್ರೆ ನೇವರೇ ಬಂದಿದ್ದೀನಿ. ಹಾಯ್, ಹಲೋ, ವೆಲ್ಕಮ್ ಟು ಯುವರ್ ಕಿಚನ್. ವೆಲ್ಕಮ್ ಟು ಯು. ಓಕೆ, ಸೊ ತುಂಬಾ ದಿನ ಲಾಸ್ಟ್ ಸಂಜೆ ಬರ್ಡೇ ನಾವು ಕೇಕ್ ಮಾಡಿದ್ದು. ಓಕೆ, ಸಂಜೆ ಬರ್ಡೇ ನಾನು ಮತ್ತೆ ಅವರು ಸೇರಿ ಕೇಕ್ ಮಾಡಿದ್ವಿ. ನಾನೇ ನನ್ನ ಬೆಸ್ಟ್ ಫ್ರೆಂಡ್ ಬರ್ಡೇ ಮಾಡ್ಬೇಕು ಅಂತ. ಆ ತರ ನಾಳೆ ಒಂದು ಸರ್ಪ್ರೈಸ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಾವೆಲ್ಲ ಸೇರಿ. ಅದು ಯಾರ್ದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅವ್ರಿಗೆ ಅಂತ ನಾನು ಕೇಕ್ ಮಾಡಕ್ಕೆ ಅಂತ ಬಂದಿರೋದು, ಆಯ್ತಾ. ಸೊ ಅದಕ್ಕೆ ನಮ್ಗೆ ಹೆಲ್ಪ್ ಮಾಡಕ್ಕೆ ಕೇಕ್ ಮಾಸ್ಟರ್ ಕೇಕ್ 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 ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ ಕೆಳಗೆ. ಕೇಕ್ ಅಲ್ಲಿ ಬೆಸ್ಟ್ ಆಗಿರೋ ನೇಹ ಗುಪ್ತಾ ಇದ್ರೆ ಥ್ಯಾಂಕ್ ಯು. ಕಿಚನ್ ಗೆ ಅಪ್ರೂವಲ್ ಕೊಟ್ಟು ಮತ್ತೆ ಹೆಲ್ಪ್ ಮಾಡಕ್ ಒಪ್ಕೊಂಡಿದ್ದಕ್ಕೆ. ಗೈಸ್, ಸೊ ಈ ಕೇಕ್ ಫೈನಲ್ ಆಗಿರೋದು. ಈಗ ಇದನ್ನ ನಾನ್ ಮಾಡ್ಬೇಕು, ನೇಹ ಅವ್ರು ನನಗೆ ಬರೀ ಹೆಲ್ಪ್ ಮಾಡ್ಬೇಕು, ಬರೀ ಹೇಳ್ಕೊಡ್ಬೇಕು ಅಷ್ಟೇ. ಬಟ್ ಕೇಕ್ ಬೇಕ್ ಅವ್ರು ಮಾಡಿಟ್ಬಿಟ್ಟಿದ್ದಾರೆ. ಬೇಕಿಂಗ್ ಮಾಡಿ ನಾನು ಹಾಳು ಮಾಡೋದ್ ಬೇಡ. ಪಾಪ ಅದ್ ಯಾರಿಗೋ ಒಬ್ಬರಿಗೆ ಸರ್ಪ್ರೈಸ್ ಮಾಡಕ್ಕೆ ಅಂತ ನಾನು ಮಾಡ್ತಿರೋದು. ಆಮೇಲೆ ಬೇಕ್ ಮಾಡಕ್ ಹೋಗಿ ಹಾಳು ಮಾಡೋದ್ ಬೇಡ. ಬೇಕಿಂಗ್ ಅವ್ರು ಮಾಡಿದ್ದಾರೆ. ಮಿಕ್ಕಿ ಡಿಸೈನ್ ಎಲ್ಲ ಏನಿದೆ ಅದನ್ನ ನಾನೇ ಪರ್ಫೆಕ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಐ ಸೂಪರ್ ಎಕ್ಸೈಟೆಡ್. ಈ ಕೇಕ್ ನ ನೋಡಿ ನಾವ್ ಯಾರಿಗೆ ಪ್ಲಾನ್ ಮಾಡ್ತಿದೀವಲ್ಲ ಅವ್ರು ಎಷ್ಟು ಎಕ್ಸೈಟ್ ಆಗ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಗೆ ಅನ್ಸುತ್ತೆ ಅವ್ರು ಎಕ್ಸೈಟ್ ಆಗ್ತಾರೆ, ತುಂಬಾ ಖುಷಿ ಆಗ್ತಾರೆ. ಸರ್ಪ್ರೈಸ್ ವ್ಲಾಗ್ ಅನ್ನಲ್ಲ ಇದು, ಅದಲ್ಲ, ಇದು ಬೇರೆ. ನೋಡ್ತಾ ಇರ್ತೀನಿ ವ್ಲಾಗ್ಸ್. ಹಿಂಗ್ ಅನ್ಬೇಕು. ಈಗ ಇದ್ರಲ್ಲಿ ನೀನ್ ಅನ್ಬೇಕಲ್ವಾ, ಅದು ಗೊತ್ತು ನನಗೆ. ಫುಲ್ ಕೊಡ್ಬೇಕು ಇಲ್ಲ ಬರೀ ಮೇಲೆ ಮಾತ್ರ ನಾನು ಇಲ್ಲ ನೀವು ಇಷ್ಟು ಮಾತ್ರ ಜಾಸ್ತಿ ಆಗ್ಬಿಟ್ಟು ಈಗ. ಮತ್ತೆ ಏನು ಗರ್ಲ್ ಫ್ರೆಂಡ್ಸ್ ಏನೋ ಸೀರೀಸ್ ಎಲ್ಲ ನಡೀತಾ ಇದೆ. ಹೌದು, ನೋಡ್ತಾ ಇದ್ದೀರ. ನಿಮ್ಮ ಹೆಸರೆಲ್ಲ ಬರ್ತಿರತ್ತೆ, ಏನಂತೀರ ಅದಕ್ಕೆ? ಅದೇ ಇವಾಗ ರಿವೀಲ್ ಮಾಡ್ತೀರಾ ಹೇಳಿ. ನಂಗೆ ಎಲ್ಲರೂ ಕೇಳ್ತಾರೆ ನೀವೇನ ಅಂತಾನ. ವಯಸ್ಸರು ಇವರಲ್ಲ, ವಯಸ್ಸರು ಅದಕ್ಕೆ ರಿವೀಲ್ ಮಾಡ್ತೀವಿ. ನನ್ನ ನಶೀಬನ ಅಷ್ಟೇ. ಹಾಲ್ನಾಗ ಲೈಟ್ ಸ್ವಿಚ್ ಆನ್ ಮಾಡಿದ್ರೆ ಬಾತ್ರೂಮ್ ಬಲ್ಬ್ ಆನ್ ಆಗ್ತದೆ. ಸ್ಟೆಪ್ ನಂಬರ್ 2. ಜನ ಮಾಡಿದ್ರೆ ತುಂಬಾ ಟೈಮ್ ತಗೊಳ್ತದಲ್ಲ. ಬೇಕ್ ಮಾಡಿ ಎಲ್ಲ ಮಾಡ್ಬೇಕಂದ್ರೆ ಆಮೇಲೆ ಕೂಲ್ ಆಗಕ್ಕೆ ತುಂಬಾ ಟೈಮ್ ಆಗುತ್ತೆ. ಆಯ್ತಲ್ಲ, ನೀವು ಹೆಲ್ಪ್ ಮಾಡ್ಬಿಡಿ. ಯಾರಿಗಿದು ಸ್ಪೆಷಲ್ ಪರ್ಸನ್ ಅಂತಿದ್ದೀರಾ? ಕೇಕ್ ಯಾರಿಗೆ? ಅದು ನಿಮ್ಗೆ ನಾಳೆ ಬ್ಲಾಗ್ ಗೊತ್ತಾಗುತ್ತೆ, ನಿಮ್ಗೂ ಹೇಳಲ್ಲ. ಹೆಸರು ಹಾಕಂಗಿಲ್ಲ ಈ ಕೇಕ್ ಮೇಲೆ, ಹೆಸರು ಹಾಕಂಗಿಲ್ಲ ಗೈಸ್ ನಾವು. ನಿಮ್ ಗರ್ಲ್ ಫ್ರೆಂಡ್ ಬರ್ಡೇನಾ? ಇಲ್ಲ, ನಮ್ಗೆ ಒಳ್ಳೆ ಕ್ಯಾಚ್ ಫಸ್ಟ್ ಟೆಸ್ಟ್ ಮಾಡ್ತೀನಿ. ಈಗ ಕೆಳಗಿಂದ ಅಂಡ್ ಆಲ್ಸೋ ಅದು ಕೇಕ್ ಟಚ್ ಆಗ್ಬೇಕು. ಕೆಳಗಿಂದ ಹಿಂಗ್ ಮೇಲೆ ಹೋಗ್ತೇವೆ, ರೌಂಡ್ ಹೋಗ್ತೇವೆ. ಇದು ಇಲ್ಲೇ ಇರ್ಬೇಕು, ಇದು ಇಂಟರ್ನ್ ಆಗ್ತದೆ. ಗೈಸ್ ನೋಡಿ ಗೈಸ್, ಕಲ್ತ್ಬಿಟ್ಟಿದೀನಿ. ನೆಕ್ಸ್ಟ್ ನಂದೊಂದು ಕೇಕ್ ಬ್ರ್ಯಾಂಡ್ ಸ್ಟಾಪ್ ಬಂದ್ರು ಶಾಕ್ ಆಗ್ಬೇಡಿ ನೀವು. ಬಿಕಾಸ್ ನಾನು ಇದನ್ನ ಇವರು ಯೂಟ್ಯೂಬ್ ವಿಡಿಯೋಗೋಸ್ಕರ ಮಾಡ್ತಾರೆ. ಸ್ಯಾಮ್ಸಂಗ್ ಇರೋನವ್ರು ಬಂದು ಪದೇ ಪದೇ ನಮ್ಮ ಕಿಚನ್ ಅಲ್ಲಿ ಅಂತ ಅನ್ಕೊಂಡ್ಬಿಟ್ಟವ್ರೆ. ಇದು ನನ್ ಕಲಿಯಕ್ ಬಂದಿರೋದು ಬಿಸ್ನೆಸ್ ನ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ. ನಾಳೆ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ರೆ ಕೇಕ್ ಏನ್ ಮಾಡ್ತೀರಾ ಮಾಡಿ? ಅದೇ ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ. ನಾನ್ ಮಾಡಕ್ಕೆ ಬಿಟ್ರೆ ಕೊರಿಯಾಲ್ ಇಷ್ಟ. ಕೊರಿಯಾ ಅಲ್ಲ, ಬೆಂಗಳೂರಲ್ಲಿ ಅದಲ್ಲ ಇರಲ್ಲ. ಬೆಂಗಳೂರಲ್ಲಿ ಹೇಳಿ ನಿಮ್ಗೆ ಯಾವ ಕೇಕ್ ಇಷ್ಟ? ಬೆಂಗಳೂರಲ್ಲಿ ಕ್ರೀಮ್ ಅಂಡ್ ಚಾಪ್ ಕೇಕ್ ಬಿಟ್ರೆ ಯಾವ್ದಿಲ್ಲ. ಏನಮ್ಮ ನೀವು ಆಗ್ತಿದೆ ಇದು. ಈಗ ಗೊತ್ತಾಯ್ತು. ಒಂದ್ಸರಿ ಹಾಕಿ ತೋರ್ಸ್ಲಾ? ಅಲ್ಲ ಹೇಳಿ ಹೆಂಗೆ ಅಂತ. ಮತ್ತೆ ಫ್ರಾಸ್ಟಿಂಗ್ ಮಾಡಕ್ ಕಷ್ಟ ಆಗತ್ತೆ ಹಿಂಗೆಲ್ಲ ಹಾಕಿದ್ರೆ. ನಾನ್ ಮಾಡಿ ತೋರ್ಸ್ಲಾ? ಸ್ವಲ್ಪ ಮಾಡಿ, ಬರೀ ನೋಡಕ್ ಮಾತ್ರ ಮಾಡ್ತಿದ್ದಾರೆ. ಸಾಕು, ಓಕೆ, ಅರ್ಥ ಆಗಿದೆ. ಮೀವ್ ಬರುತ್ತಲ್ಲ. ಅಲ್ಲ, ನೀವು ಒಂದ್ ಶೇಪ್ ಕೊಟ್ಬಿಡ್ತೇವೆ. ಯಾರಿಗೆ ಅಂತ ಹೇಳಿ ಪಾಪ, ಅವ್ರಿಗೆ ಸಾರಿ ನಾನೇ ಕೇಳ್ಬಿಡ್ತೀನಿ. ಅಲ್ಲ, ಟೇಸ್ಟ್ ಚೆನ್ನಾಗಿರುತ್ತಲ್ಲ, ಬರೀ ಡಿಸೈನ್ ಹಾಳಾಗ್ಬೋದು ಅಷ್ಟೇ. ಡಿಸೈನ್ ಏನಾದ್ರು ಹಂಗೆ ಕಾಣ್ಬೋದು. ಬಟ್ ಇದು ಯಾರಿಗೆ ನಾನು ಮಾಡ್ತಾ ಇದ್ದೀನಿ ಅವ್ರಿಗೆ ಸಾರಿ, ಏನಾದ್ರು ಕೇಕ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ. ಬಟ್
ಎಸ್ ಎಫರ್ಟ್ಸ್ ಆಗ್ತಾ ಇದೀವಿ. ಒಂದು ಕೇಕ್ ಮಾಡೋಕೆ ಇಷ್ಟೆಲ್ಲ ಟೈಮ್ ತಗೊಳುತ್ತೆ ಅಂತ ಇವತ್ತು ಮತ್ತೆ ರಿಯಲೈಸ್ ಆಗ್ತಿದೆ. ಲಾಸ್ಟ್ ಟೈಮ್ ಚಿಕ್ಕ ಕೇಕ್ ಮಾಡಿದ್ರಲ್ಲ ಸಂಜೆ ಬರ್ಡೇ ನಾವು, ಇದು ತುಂಬಾ ದೊಡ್ಡ ಕೇಕ್ ನಿಮಿಷ. ಏನ್ ಮಾಡ್ಬೇಕೀಗ? ಅಂಡರ್ವೇರ್ ಕೇಕ್. ಸಂಜೆಗೆ ಅಂಡರ್ವೇರ್ ಕೇಕ್ ಮಾಡಿ. ನನ್ನ ಕೈಯಾರ ಚಡ್ಡಿನೂ ಮಾಡಿರೋದು, ಕೇಕ್ ಮಾಡಿರೋದು. ಕೇಕ್ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಅಲ್ಲ ಬಿಟ್ಬಿಡ್ರಿ. ನೋಡಿ ಇಲ್ಲಿರೋದೆಲ್ಲ ಮತ್ತೆ ಅದಕ್ಕೆ ಬಂದ್ಬಿಡುತ್ತೆ. ನೀವ್ ಮಾಡ್ಬಿಡಿ ಅದನ್ನ. ನಮ್ ಕಡೆಯಿಂದ ಮಾಡ್ತಾ ಇದೀನಿ ಸರ್ಪ್ರೈಸ್. ಹೌದು, ಬಟ್ ಶೇಪ್ ಆಗ್ಬಿಟ್ಬೇಕಪ್ಪ. ಸ್ಯಾಮ್ಸಂಗ್ ಕೇಕ್ಸ್ ಅಂತ ಏನಾದ್ರು ಒಂದು ಸ್ಟಾರ್ಟ್ ಮಾಡ್ಬೋದು. ನಾನು ಯೋಚನೆ ಮಾಡ್ತಾ ಇದೀನಿ. ಸ್ಯಾಮ್ಸಂಗ್ ಬೇಕ್ರೀಸ್. ಸಿಗ್ದೋರೆಲ್ಲ ಕೇಳೋ ಕ್ವಶನ್ ಇದೆ ಅನ್ಸುತ್ತಲ್ವಾ? ಇಲ್ಲ ಸಿಕ್ತೋರೆಲ್ಲ ಕೇಳೋದು ಆರ್ಡರ್ಸ್ ಬರುತ್ತಾ? ಆರ್ಡರ್ಸ್ ಬರುತ್ತಾ? ಪಿಕ್ಚರ್ಸ್ ಅನ್ನೋದು ನೋಡಿದೀನಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ. ಆಲ್ರೆಡಿ ಎಷ್ಟು ಮಾಡ್ತೀರಾ ಕೇಕ್ ಆಗಿ ನೀವು ಒಂದು ತಿಂಗಳಿಗೆ? ಗೈಸ್ ಇದು ಫ್ರಿಡ್ಜ್ಗೆ ಹೋಗುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಪಾರ್ಟಿ ಇದೆ, ಅದ್ರ ಮೇಲೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಈಗ ಚಿಕ್ಕ ಕೇಕ್ ಅಂದ್ರೆ ಕೇಕ್ ಮೇಲೆ ಬರುತ್ತೆ ಇನ್ನೊಂದು ಕೇಕ್. ಆ ಕೇಕ್ಗೆ ಕೆಳಗಿಂದ ಮತ್ತೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತಾ ಇದೀವಿ. ಇದಕ್ಕೆ ನೀವು ಕೇಕ್ ಸ್ಟಾರ್ಟ್ ಮಾಡಿದ್ರಿ? ಆಕ್ಚುಲಿ ನಮ್ಮ ಮನೇಲಿ ಕೇಕ್ ಕಟಿಂಗ್ ಮಾಡ್ತಾ ಇರ್ಲಿಲ್ಲ. ಅದಕ್ಕೆ ನೀವೇ ಕೇಕ್ ಅಂತ ಇಟ್ಬಿಟ್ಟ? ಇಲ್ಲ, ನಮ್ಮ ಅಜ್ಜಿ ತಾತ ಫುಲ್ ಆರ್ಥೋಡಾಕ್ಸ್ ತರ. ಸೊ ಅವ್ರಿಗೆ ಕ್ಯಾಂಡಲ್ ಬ್ಲೋ ಮಾಡೋದು, ಕೇಕ್ ಕಟ್ ಮಾಡೋದು ಇದೆಲ್ಲ ಇಷ್ಟ ಆಗ್ತಿರ್ಲಿಲ್ಲ. ಸೊ ಚಿಕ್ಕ ವಯಸ್ಸಲ್ಲಿ ಎಲ್ಲಾರು ಕೇಕ್ ಕಟ್ ಮಾಡಿದ್ರೆ ನಮ್ಮನೇಲಿ ಮದ್ವೆ ಆಗ್ತಿರ್ಲಿಲ್ಲ ಕೇಕ್ಸ್. ನೀವೇ ಕೇಕ್ ಅಂಗಡಿ ಓಪನ್ ಮಾಡ್ಬಿಟ್ಟು ಅದಕ್ಕೆ ನಾನೇ ಮಾಡೋಣ ಮನೇಲಿ ಅಂತ ಬೇಕ್ ಮಾಡಿ. 16 ಇಯರ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಇದು ಬಿಸ್ನೆಸ್. 16 ಇಯರ್ಸ್ ಸ್ಟಾರ್ಟ್ ಮಾಡಿದ್ದು. ಆರ್ಡರ್ಸ್ ತಗೊಂಡ್ರೆ ಕ್ಲಾಸಸ್ ಏನಾದ್ರು ಪ್ಲಾನ್ ಇದೆಯಾ? ನಾನು ಇನ್ನೂ ಆನ್ಸರೇ ಕೊಟ್ಟಿಲ್ಲ. ಕ್ಲಾಸಸ್ ಸಬ್ಜೆಕ್ಟ್ ಪ್ಲಾನ್ ಇಲ್ಲ. ಸಡನ್ ಆಗಿ ವಾಯ್ಸ್ ಚೇಂಜ್ ಮಾಡ್ತಾರೆ ಇವರು. ಇನ್ನೂ ಆನ್ಸರ್ ಕೊಟ್ಟಿಲ್ಲ ಅಂದ್ಬಿಟ್ಟು ಮತ್ತೆ ಚೆನ್ನಾಗಿದೆ ಈಶಾ. ಹೇಳಿ. ಹೇಳಿ. ಅದು ತುಂಬಾ ಎನರ್ಜಿ ಇರೋ ಸೆಲೆಬ್ರಿಟಿ ಬಂದಾಗ ಒಬ್ಬೊಬ್ರಿಗೆ ಮಾತು ಬರಲ್ಲ. ಅದೇ ನಿಮ್ಗೆ ಆಗ್ತಿರೋದು. ಮಾತಾಡಕ್ ಬಿಡ್ತಿಲ್ಲ. ಹೇಳಿ. ಅದ್ ಹೆಂಗೆ ಅದು ಅರ್ಥನೇ ಆಗ್ತಿಲ್ಲ ಗೈಸ್. ಇದು ಮಾಡೋದು ತುಂಬಾ ಕಾಂಪ್ಲಿಕೇಟೆಡ್ ಇದೆ. ಅಂದ್ರೆ ಅದು ಟೈಮ್ ಬೇಕನ್ಸುತ್ತಲ್ಲ ಪ್ರಾಕ್ಟೀಸ್ ಅದಕ್ಕೆ. ಅದು ಕರೆಕ್ಟ್ ಆಗಿ ಆ ಮೂಮೆಂಟ್ ಬರಕ್ಕೆ. ನೀವು ಈಗ ನಿಮ್ ಕಾಲೇಜ್ ಹೋಗಿದ್ರಲ್ಲ, ಇದನ್ನೆಲ್ಲ ಕಲಿಸ್ತಿದ್ರಲ್ಲ, ಒಂದಷ್ಟು ಸ್ಟೂಡೆಂಟ್ಸ್ ಕಲ್ತೇ ಇಲ್ಲ ಅನ್ನೋ ತರ ಇರ್ತಾರ ಒಂದಷ್ಟು ಜನ. ಅದ್ ನಾನೇ. ಎಷ್ಟು ಕಲ್ಸಿದ್ರು ಕಲಿದೇ ಇರೋನು. ಇಲ್ಲ ಪರವಾಗಿಲ್ಲ, ಫಸ್ಟ್ ಟೈಮ್ ಅಲ್ಲ ಆತರ ಸ್ಟೂಡೆಂಟ್ಸ್ ಇರ್ತಾರ. ಅಂದ್ರೆ ಕಾಲೇಜ್ ಎಂಡ್ ಆಗೋರ್ಗು ಕಲ್ತೇ ಇಲ್ಲ ಅನ್ನೋದು ಇರುತ್ತೆ. ಹೌದಾ? ಕಾಲೇಜ್ ಎಂಡ್ ಆಗೋರ್ಗು ಕಲ್ತೇ ಇಲ್ಲ. ಹೌದು. ವೇಸ್ಟ್. ಇದನ್ನು ಇವರೇ ಮಾಡ್ತಾ ಇದ್ದಾರೆ. ಅದು ಕೇಕ್ ಏನೋ ಡ್ಯಾಮೇಜ್ ಆಗ್ಬಿಡುತ್ತೆ, ಚಿಕ್ಕ ಪಾರ್ಟಿಕಲ್ಸ್ ಬಂದ್ಬಿಟ್ರೆ ಕೇಕ್ದು ಹಾಳಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನನಗೆ ಕೇಕ್ ಹಾಳು ಮಾಡಕ್ ಇಷ್ಟ ಇಲ್ಲ. ಎಫರ್ಟ್ಸ್ ಹಾಕ್ತೀನಿ, ನಾನೇ ಮಾಡ್ತೀನಿ ಅಂತ ಬಂದಿದ್ದೀನಿ. ಹಂಗಂತ ಯಾರಿಗೋ ಸರ್ಪ್ರೈಸ್ ಮಾಡಕ್ ತೊಗೊಂಡೋಗ್ತಿರೋ ಕೇಕ್ನ ನಾನು ಹಾಳು ಮಾಡೋದು ನನಗೆ ಇಷ್ಟ ಇಲ್ಲ. ನೀವೇ ಮಾಡ್ಕೊಂಡ್ ಬಂದ್ಬಿಡಿ. ಒಂದು ಕೇಕ್ ಇದೆ ಬರ್ಡೇ, ಒಂದು ಡೆಲಿವರಿ ಮಾಡಿ, ಇಲ್ಲ ಒಂದು ಕೇಕ್ ಕಳ್ಸ್ಬಿಡಿ ಅಂದ್ಬಿಟ್ರೆ ಆಗ್ಬಿಟ್ರೆ ಸುಮ್ಮನೆ ನಾನು ಬರೋದು ಬೇಕಾಗಿರ್ಲಿಲ್ಲ ಅಂತೀರಾ ನೀವು? ಸಾಕ್ಬಿಡಿ. ಹಾಗಿದ್ರೆ ಡಾಲ್ಡಾ ಯಾವ್ದೋ ಒಂದು ಕೇಕ್ ಬರ್ತಿತ್ತು. ಡಾಲ್ಡಾ ಒಂದ ನೋಡಿ ನಮ್ಮ ಬ್ಲಾಗ್ಗೆ ಡಾಲ್ಡಾ. ಸೊ ಡಾಲ್ಡಾ ಕೇಕ್ ತಿಂತಿದ್ವಿ. ಅದಾದ್ಮೇಲೆ ನಾವು ತಿಂದಿದ್ದೇನು? ಅದಾದ್ಮೇಲೆ ಇದು ಐಸ್ ಕ್ರೀಮ್ ಕೇಕ್ ಅಂತಿದ್ವಿ. ಐಸ್ ಕೇಕ್ ಅಂತಿದ್ವಿ. ಅದೇ ಪೇಸ್ಟ್ರೀಸ್ ನ ಐಸ್ ಕೇಕ್ ಅಂತಿದ್ವಿ. ಅದು ತಿನ್ಬಿಟ್ರೆ ಓ ಕ್ರೇಜಿ ಅಂತ. ನಮ್ಮ ಬರ್ಡೇಗೆಲ್ಲ ಆ ಕೇಕ್ ತಂದ್ಬಿಟ್ರೆ ಕ್ರೇಜಿ. ಆಪಲ್ ಕೇಕ್ ಎಲ್ಲ ಆಪಲ್ ಕೇಕ್ ಎಲ್ಲ ಇವರು ಯಾರು ಹೆಂಗ್ ಮಾಡ್ತಾರೆ ಗೊತ್ತಾ? ಅದೇ ಕೇಕ್ದು ವೇಸ್ಟ್ ಎಲ್ಲ ಹಿಂಗೆ ಎತ್ಬಿಟ್ಟ. ಇದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ರಿ ನೀವು. ಅವರೇ ಗೊತ್ತಿರ್ಲಿಲ್ಲ ತಾನೇ. ಅಲ್ಲ, ನಮ್ಮ ಬೇಕರಿ ಅಣ್ಣ ಹೇಳಿದ್ದು ಆಪಲ್ ಕೇಕ್. ನಮ್ಗೆ ಮೊಟ್ಟೆ ಸಿಪ್ಪೆ ಎಲ್ಲ ಸಿಕ್ತಿತ್ತು ಅದ್ರಲ್ಲಿ. ಹೆಂಗಣ್ಣ ಇದು? ಏನಣ್ಣ ಮೊಟ್ಟೆ ಸಿಪ್ಪೆ ಎಲ್ಲ ಇದೆ ಅಂದ್ರೆ ಅದು ಕೇಕ್ ಮಿಕ್ಕಿದ್ನೆಲ್ಲ ಹಿಂಗ್ ಮಿಕ್ಸ್ ಮಾಡಿ ಏನೋ ಹಾಕ್ಬಿಟ್ಟು ಮಾಡ್ಕೊಡ್ತೀವಿ. ಅದಾದ್ಮೇಲೆ ತಿನ್ನೋದು ಬಿಟ್ಬಿಟ್ಟೆ ಗೈಸ್. ಪಾಯಿಂಟ್ ಏನು ಅಂದ್ರೆ ಐಸ್ ಕೇಕ್ ಏನಿತ್ತು ಅದು ನಮ್ಗೆ ಕ್ರೇಜಿ ಅನಿಸ್ತಿತ್ತು. ಇದೆ ಅಲ್ವಾ ಅದು? ಅದು ಒಂದೇನಾ? ಇದು ಗ್ಯಾಟೋ ಅಂತೀವಿ ನಾವು. ಆಕ್ಚುಲಿ ಏನ್ ಗೊತ್ತಾ, ಪೇಸ್ಟ್ರಿ ಅನ್ನೋದು ಇದು ಪೇಸ್ಟ್ರಿ ಅಲ್ವಾ? ಯಾವ ಜಲ್ಲಿ? ಐಸ್ ಕ್ರೀಮ್ ಕೇಕ್ ಇದೆ. ನೀವೇ ಹೇಳಿ. ಬೇರೆ 30 ರೂಪಾಯಿ ನೀನ್ ಹೇಳ್ತಿದ್ಯಾ ಅಂದ್ರೆ ಕರೆಕ್ಟ್ ಬಿಡ. ನೀನ್ ಹೇಳ್ತಿದ್ಯಾ ಅಂದ್ರೆ ಕರೆಕ್ಟ್ ಬಿಡ. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೇಳಿ. ಅಲ್ಲ ಇದೇನ್ ಕೇಕು? ಗ್ಯಾಟೋ. ಸಂಜಯ್ ಏನ್ ತಿಂದೆ ನೀನು? ಇವತ್ತು ಒಂದು ಕೇಕ್ ತಿಂದೆ. ಓಕೆ. ಸೊ ಹೇಳ್ತಿರೋದು ಮೇಲೆ ಮಿರರ್ ತರ ಇರುತ್ತೆ. ಅದು ಜೆಲ್ಲಿ ಕೇಕ್. ಅದು ಅಲ್ಲ, ಅದಲ್ಲ ಕಣ್ರು. ಈಗ ಒಂದ್ ನಿಮಿಷ ಕೇಳ್ರು, ಮಾತಾಡಕ್ ಬಿಡ್ರು. ಕೇಕ್ ಶೇಪ್ ಅಲ್ಲೆಲ್ಲ
ಫಸ್ಟು ಕ್ರೀಮ್ ಕೇಕು, ಆಮೇಲೆ ಬಂದಿದ್ದು ಐಸ್ ಕೇಕು ಇದು ಬೇರೆ ಅನ್ಸುತ್ತೆ ಅದು ಬೇರೆ ಇದು ಬೇರೆ. ಇದು ಒಳ್ಳೆ ಕೇಕು. ನಿಜ ಕಣೋ, ಅದು ಐಸ್ ಕೇಕು ಯಾವ ತರ ಅಂದ್ರೆ ಒಂಥರ ಮೇಲೆ ಗೈಸ್ ಅದು ನೋಡೋಣ ಮುಂದೆ. ಬಟ್ ಅದೇ ಸೊ ಆ ಟೈಮಲ್ಲಿ ನಂಗೆ ಕೇಕ್ ಅಂದ್ರೆ ಇಷ್ಟೆಲ್ಲ ಇರುತ್ತೆ, ಅದ್ರಲ್ಲಿ ಏನೇನೋ ಅಂಟಿಸ್ತಾರೆ, ಬೊಂಬೆ ಗಿಂಬೆ. ನಮ್ಮೇಲೆ ನಾವೆಲ್ಲ ನೋಡಿದೀವಿ, ಅಮ್ಮಾಸ್ ಪೇಸ್ಟ್ರಿ ಅಂತ ಒಂದಿತ್ತಲ್ಲ, ಅಲ್ಲಿ ಏನೇನೋ ವಿಚಿತ್ರ ಕೇಕ್ಗಳು ನೋಡ್ತಿದ್ವಿ. ಬೇರೆ ಬ್ರ್ಯಾಂಡ್ ಪ್ರಮೋಟ್ ಮಾಡಬಾರ್ದಾ? ಅಲ್ಲೇ ಕಲ್ತಿಯಲ್ಲ. ಅಲ್ಲಿ ಆಕ್ಚುಲ್ ಆಗಿ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೀವರೇ. ಬೀಪ್ ಹಾಕಿ ಪ್ಲೀಸ್. ಇದು ಅಯ್ಯಂಗಾರ್ ಬೇಕ್ರಿ ಅಂತ ಹೇಳಿ, ಅಯ್ಯಂಗಾರ್ ಬೇಕ್ರಿ ಅದು ತುಂಬಾ ಇದೆ ನೋಡಿ ಗೈಸ್ ಎಷ್ಟು ಸ್ಮಾರ್ಟ್ ಇದ್ದಾರೆ, ಬಿಸ್ನೆಸ್ ಅಲ್ಲಿ ಸ್ಮಾರ್ಟ್ ಇರಬೇಕು ಅಂತೆ. ಗೈಸ್ ನನ್ನ ಫೇವ್ರೆಟ್ ಕೇಕ್ ಬಂದು ಅಮ್ಮಾಸ್ ಪೇಸ್ಟ್ರಿ. ಬನ್ನಿ ಮಾಡಿ ಗೈಸ್ ನಾವೆಲ್ಲ ಸೇರಿ ಕೇಕ್ ಮಾಡ್ತೀವಿ. ಏನೋ ತಿರ್ಸೋದ್ ಯಾರು ಇಟ್ಕೊಂಡ್ರೆ ಹೋಗಿ ಇಡ್ತಾವನೆ. ಇರಿ ತೋರಿಸ್ತೀನಿ. ಯಾಕೋ ನಡುಕ್ತಿದ್ಯಾ? ಸಿಗರೇಟ್ ಹೊಡಿದ್ ಕಮ್ಮಿ ಮಾಡು. ನಾವ್ ಮಾಡ್ತಿದ್ವಿ. ನೀವು ಹಿಂಗಿದ್ದನ್ನ ಈ ಕಡೆ ತಂದ್ರೆ ಶಾ ಯಾವ್ದೇ ಕೆಲಸ ಆದ್ರೂ ಒಂದು ವಾರ ಅಷ್ಟೇ, ಅದಾದ್ಮೇಲೆ ರಿಯಾಲಿಟಿಗೆ ಬರ್ತೀವಿ. ವ್ಲಾಗು ಅಷ್ಟೇ, ಇಲ್ಲ ವ್ಲಾಗು ಅಷ್ಟೇ, ಎಲ್ಲಾನು ಅಷ್ಟೇ. ರಿಯಾಲಿಟಿ ನೋವುಗಳು ಶುರು ಆದಾಗ ಅಯ್ಯಯ್ಯೋ ಮಾಡ್ಬೇಕಾ ಇದನ್ನ ಅನ್ಸುತ್ತೆ. ಬಟ್ ಮಾಡ್ಬೇಕು. 8 years ಇಂದ ಕೇಕ್ ಮಾಡ್ತಾ ಇದ್ದೀರಾ? 8 years ಇಂದ ಕ್ರೀಮ್ ಆನ್ ಟಾಪ್ ಇದೆ. ಈಗ ನೀನೇನ್ ಮಾಡ್ತಿದ್ಯೋ? ಇದೇ ತರ ಮಾಡ್ತಾ ಇದ್ದೆ ಅಂದ್ರೆ ಸಿಮೆಂಟ್ ಅಲ್ಲಿ ಮಾಡ್ತಾ ಇದ್ದೆ. ಸೇಮ್ ಕೇಕ್ ಅಲ್ವಾ ಶಾ? ಸಿಮೆಂಟ್ ಕಲಿಸ್ತಾ ಇದ್ವಿ. ಸೇಮ್ ವರ್ಕ್ ಆಕ್ಚುಲಿ. ಸಿಮೆಂಟ್ ಕಲಿಸ್ತಿದ್ವಿ, ಇಟ್ಕೆ ಎತ್ತಿದ್ವಿ. 16ನೇ ವಯಸ್ಸಲ್ಲಿ ಸ್ಟಾರ್ಟ್ ಮಾಡೋರು ನಾವು. 16ನೇ ವಯಸ್ಸಲ್ಲಿ ಕಲ್ಲೆಸಿತಾ ಇದ್ರ ಮೇಲೆ ಲಾಡ ಹಿಡೀರಿ. 16ಕ್ಕೆ ಅದು 10th ಸ್ಟ್ಯಾಂಡರ್ಡ್. 16 ಅಂದ್ರೆ 15th ನಾವು 10th ಮುಗಿಸಿದ್ವಿ. 10th ಆದ್ಮೇಲೆ ಹಾಲಿಡೇ ಸಮ್ಮರ್ ಹಾಲಿಡೇಸ್ ಬಂದಾಗ ಕರೆಕ್ಟ್ ಟ್ರೀಟ್ ಮಾಡ್ತಿರೋದು ನಮ್ಗೆ. ಕರ್ದ್ಬಿಟ್ಟು ಗೆಸ್ಟ್ ನ ಅಲ್ಲ ಬಿಸ್ಕೆಟ್ ಕೊಟ್ಟಿದ್ನಲ್ಲ ತಿನ್ನಿ. ಅಲ್ಲ ಇನ್ನು ತಿನ್ನಕ್ಕೂ ಏನು ಕೊಟ್ಟಿಲ್ಲ ನೇಹ ಅವರು. ನಾವು ನೆಕ್ಸ್ಟ್ ಮೇ ಬಿ ಅಮ್ಮಾಸ್ ಇಲ್ಲ ಆಲ್ರೆಡಿ ಒಂದು ವಾಟರ್ ಮೆಲನ್ ಆಯ್ತು, ಇದು ಬಿಸ್ಕೆಟ್ ಕೊಟ್ಟಿದ್ದೆ. ಅಲ್ಲ ವ್ಲಾಗ್ ಅಲ್ಲಿ ಇನ್ನೇನು ಕೊಟ್ಟಿಲ್ಲ, ಕೊಟ್ಟು ಹೇಳ್ತಾ ಇರೋದು ಇದೆಲ್ಲ ತಿನ್ಬಿಟ್ಟಿದ್ದೀರಾ ಅಂತ. ಥ್ಯಾಂಕ್ ಯು. ನೆಕ್ಸ್ಟ್ ನಾವು ಬೇರೆ ಕೇಕ್ ಅವ್ರು ನೋಡುತ್ತೆ. ಯಾರು ಕೇಕ್ ಮಾಡೋದ್ರೆ ಪ್ಲೀಸ್ ಮೆಸೇಜ್ ಹಾಕಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ನಾನು ಒಬ್ಳೇ ಇದ್ದೀನಿ, ನೀವಾದ್ರೂ ಸಪೋರ್ಟ್ ಮಾಡಿ. ತುಂಬಾ ಜನ ಇದಾರೆ. 3 ಲಕ್ಷ ಜನ ಡೈಲಿ ವ್ಯೂವರ್ಸ್. ಗೈಸ್ ಈ ಕೇಕ್ ನೋಡಿ ಹೆಂಗ್ ಕ್ರೇಜಿ ಆಗಿದೆ. ಇದು ಡಯಟ್ ಕೋಕ್ದು ಕೇಕ್. ಆರ್ಡರ್ ಅದು. ಹೌದಾ? ಸಕ್ಕತ್ತಾಗಿದೆ ಗೈಸ್, ಕ್ರೇಜಿ ಇದೆಯಲ್ಲ. ಬಟ್ ಈ ಸಿಲ್ವರ್ ಪೇಂಟ್ ಎಲ್ಲ ಎಡಿಬಲ್ಲ. ಏನ್ ಮಾಡ್ಬೇಕೀಗ ಗೈಸ್? ಪೈಪ್ ಎಲ್ಲ ತರ್ತವ್ರಲ್ಲಪ್ಪ ಇವರು. ಬಾ ಇಲ್ಲೇ ಬಾ, ಒಳಗ್ ಬಾ. ಈಗ ಇದ್ರೊಳಗೆ ಚುಚ್ಬೇಕಲ್ವಾ ಇದನ್ನ? ನಾನು ನೋಡಿದ್ದೀನಿ. ಕಟ್ ಮಾಡೋದಿದೆ. ಅಲ್ಲ ಇಲ್ಲ, ಈಗ ನಾನು ಬಿಟ್ಬಿಡ್ತೀನಿ. ನೀವೇನ್ ಮಾಡ್ತೀರ ನೋಡೋಣ. ನಾನು ಮಾಡ್ತೀನಿ ರೀ, ಆಯ್ತಾ? ಮಾಡ್ತೀನಿ. ಇಲ್ಲ ನಾನು ಈಗ ಹೇಳ್ಕೊಡೋದೇ ಇಲ್ಲ, ಮಾಡಿ. ಕೈ ಕಟ್ ಮಾಡ್ಕೊಂಡ್ಬಿಡ್ಬೇಡಿ. ಅಯ್ಯ ಅಷ್ಟಲ್ಲ, ನೀವ್ ಹೇಳ್ಕೊಡಲ್ಲ ಅಂದ್ರಲ್ಲ, ಸುಮ್ಮನೆ ರೀ ನೇಹವ್ರೆ. 10 ಕ್ರೀಮ್ ಆನ್ ಟಾಪ್ ಬೈ ನೇಹಾ ಗುಪ್ತಾ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ರಾ? ಅವ್ರು ಹೇಳಿದ ಹೆಸರು ಮ್ಯೂಟ್ ಮಾಡ್ಬಿಡು, ಅಮ್ಮಾಸ್ ಪೇಸ್ಟ್ರಿ ಅಂತ ಹಾಕ್ಬಿಡು. ಯೂಟ್ಯೂಬ್ ಚಾನಲ್ ಇದೆ, 7K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಲ್ಲ ಈಗ ಇದು ಎಷ್ಟು ಬೇಕು? 3 ಬೇಕು ಅನ್ಸುತ್ತಲ್ಲ ಪೈಪ್? ನಾನು ಹೇಳ್ಕೊಡ್ಲಾ? ಬೇಡ. ಇದು ಸೇಮ್ ಸೈಜಲ್ಲಿ 3 ಕಟ್ ಮಾಡ್ಕೊಳ್ಳಿ. ಇನ್ನೊಂದು ಬೇಕಲ್ಲ? ಹಾ ಗೈಸ್ ಈಗ ಇದನ್ನ ಇದರಲ್ಲಿ ಚುಚ್ಚಬೇಕು. ಇಲ್ಲ ಇದು ಹೆಂಗೆ ಅಂದ್ರೆ, ಇವಾಗ ಇದು ಸೆಂಟರ್ ಅಲ್ವಾ? ಸೆಂಟರ್ ಬಿಟ್ಟು ಇಲ್ಲಿ 3 ಹಾಕ್ಬೇಕು. ಗೈಸ್ ಒಂಥರ ಮಜಾ ಇದೆ ಗೈಸ್. ಇದು ಫುಲ್ ಹೋಗ್ಬೇಕಾ? ಇದು ಮಧ್ಯದ ಕೇಕ್ ಏನಾಯ್ತು? ಎಲ್ಲಿ? ಇದ್ರೊಳಗೆ ಮಧ್ಯ ಕೇಕ್ ಇರುತ್ತೆ, ಅದೇನಾಯ್ತು? ಅಲ್ಲೇ ಸೆಂಟ್ರಲ್ಲಿ ಇದೆಯಲ್ಲ, ಇಷ್ಟೆಷ್ಟಿದೆ ಅದು? ಖುಷಿಯಾಗಿರುತ್ತೆ. ಕಂಪ್ರೆಸ್ ಲೆಫ್ಟ್ ಹ್ಯಾಂಡ್ ಹಿಂಗೆ ಹಾಕಬೇಕು, ಇದು ರೈಟ್ ಹ್ಯಾಂಡ್ ಹಿಂಗೆ ಹಾಕಬೇಕು. ಅದಾದ್ಮೇಲೆ ಹಿಂಗೆ ತೆಗೆದು ಹಿಂಗಿಡ್ಬೇಕು. ಅಯ್ಯೋ ಎದಳ್ತಲ್ಲ. ಮಾಡ್ಲಾ? ಗೈಸ್ ಡ್ಯಾಮೇಜ್ ಆಗ್ಬಿಡುತ್ತೆ ಗೈಸ್, ಅವರೇ ಮಾಡಲಿ. ಎಲ್ಲಿ ಅವ್ರು ಹೇಳ್ಕೊಟ್ಟಿಲ್ವಾ ನಿಮಗೆ? ಯಾರು ಅಮ್ಮಾಸ್ ಪೇಸ್ಟ್ರಿ ಅವರ? ಇಲ್ಲ ಕಲಿಯಕ್ಕೆ ಹೋಗ್ತೀನಿ ಅಂದಿದ್ದು. ಓ ಹಿಂಗ ಇಷ್ಟೇನಾ? ಮಾಡಿ ಗೈಸ್ ನಮ್ಮ ಲೈಫಲ್ಲಿ ನಾವು ಸೋಲ್ ಒಪ್ಪೋದೇ ಇಲ್ಲ ಗೈಸ್. ಸೆಂಟ್ರಲ್ ಇರಲಿ. ಇದು ಸೈಡಿಗೆ ಬಂದ್ಬಿಡ್ತು ಗೈಸ್. ಏನು ಮಾಡೋದು? 3 ಸರಿ ಇಟ್ಟು. ಅಯ್ಯೋ ಗೈಸ್ ಸೈಡಿಗೆ ಬಂದ್ಬಿಡ್ತು. ನಾವು ಅಮ್ಮಾಸ್ ಪೇಸ್ಟ್ರಿಗೆ ಹೋಗ್ಬೇಕಿತ್ತು. ಇದು ನಾನು ಆರ್ಡರ್ ಯೂಸ್ ಮಾಡ್ತೀನಿ, ಹೋಗಿ ಪ್ಲೀಸ್.
ಪ್ಲೀಸ್ ಲೀವ್. ಏನ್ ಮಾಡಿದ್ರು? ಕೇಕ್ ನ ಕೈಯಲ್ಲಿ ಇಡ್ತಾರಲ್ಲ ಆ ಕಡೆ. ಹಿಂಗ ಅನ್ಬಿಟ್ಟೆ ಈ ಕಡೆಯಿಂದ ಮನ್ಸಲ್ಲಿ ಬೈಕೋತವ್ರೆ ಅವರು, ಮುಂದೆ ಬೈಯಕ್ಕಾಗಲ್ಲ ಗೆಸ್ಟ್ಗೆ ಅಂತ. ಸಾಕು, ಇನ್ನು ಮುಂದೆ ಅವ್ರು ಮಾಡಲಿ, ನಾನು ಬರೀ ನೋಡಿ ಕೇಕ್ನ ಇಸ್ಕೊಂಡು ಹೋಗ್ತೀನಿ. ಓಕೆ ಅಲ್ಲ ಶಾ? ಬೆಸ್ಟ್. ಈ ಡಿಸೈನ್ ನೋಡಿದ್ರೆ ನನ್ನ ಪ್ರಕಾರ ನನ್ನ ಕೈಲಿ ಆಗಲ್ಲ. ಇದು ಪಿಂಕ್ ಕಲರು, ಮತ್ತೆ ಇನ್ಯಾವ್ದು ಬರುತ್ತೆ? ಪರ್ಪಲ್. ಓಕೆ, ಹಾಕ್ಲಾ ನಾನು? ಎಷ್ಟು ಹಾಕ್ಲಿ? ಹಾಫ್ ಡ್ರಾ ಸಾಕಾ? ಈಗ ಮಿಕ್ಸ್ ಮಾಡಬೇಕಾ? ಇದು ನೋಡಿ, ವೈಟ್ ಕಲರ್ ಇರೋದು ಕಲರ್ ಚೇಂಜ್ ಆಗುತ್ತೆ. ಮ್ಯಾಜಿಕ್ ಮಾಡ್ತೀನಿ ಈಗ ನೋಡಿ. ಎಲ್ಲ ಫುಡ್ ಕಲರ್ಸ್ ಆಯ್ತಾ? ಬಿ ವೆರಿ ಬೋರಿಂಗ್. ಎಕ್ಸ್ಪೀರಿಯನ್ಸ್ ಇರೋರೆ ಬೌಲ್ ಬೀಳ್ಸ್ಬಿಟ್ರು. ಚಾಕುಲಿ ಎತ್ಕೋತಾ ಇದ್ದಾರೆ ಫಸ್ಟು. ಚಾಕುಲಿ ಎತ್ಕೊಂಡು ಒಂದ್ಸರಿ ಒತ್ತಿದ್ರು. ಓ ಇಷ್ಟೇನಾ? ಬಟ್ ಇದು ಹಾಳಾದ್ರೆ ಪಕ್ಕ ಎಲ್ಲ ಕೇಕೆ ಹಾಳಲ್ಲ. ಹಾ, ಅದು ರಾಂಗ್ ಆಂಗಲ್ ಆಯ್ತು. ಗೈಸ್, ಇವರೇ ರಾಂಗ್ ಮಾಡ್ಬಿಟ್ರು ಒಂದು ಫ್ಲವರ್. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇವರೇ ಒಂದು ರಾಂಗ್ ಮಾಡ್ಬಿಟ್ರು ಫ್ಲವರ್. ತೋರ್ಸು ನೋಡಿ. ಹಾ ಗೈಸ್, ಆಕ್ಚುಲಾಗಿ ಚೆನ್ನಾಗಿಲ್ವಾ ಸಂಜು? ಅಯ್ಯಪ್ಪ ಸಕ್ಕತ್ತಾಗೈತೆ, ಹೇಳಲೇಬೇಕು ಕಣ ವಿಧಿ ಇಲ್ಲ. ಗೈಸ್, ಇಲ್ಲಿ ನನ್ನ 3 ಜನ ಹಾಕೊಂಡ್ಬಿಟ್ಟಿದ್ದಾರೆ. ಭಯ ಆಗ್ತಿದೆ. ಇವನೇನೋ ಮಾಡ್ತವನೆ. ಆರ್ಟಿಸ್ಟ್ ಅಲ್ವಾ? ಹಿಂಗೆ ಹೇಳ್ಬೇಕು, ಹಿಂಗೆ ಹೆಂಗಾರು ಹೇಳಿ, ನೀನು ಹೇಳಿ ಹೇಳಿ. ಅದು ಯಾವ ತರ ಮಾಡಿದ್ರು ಪೂರ್ತಿ ಫ್ಲವರ್ ಹಂಗೆ ಕಂಟಿನ್ಯೂ ಮಾಡಿ ಅಷ್ಟೇ. ಅದೇ ಉಲ್ಟಾ ಮಾಡ್ಬಿಡು. ಅಂದ್ರೆ ಹಾಳು ಮಾಡಿದ್ದೀರಾ, ಹಂಗೆ ಹಾಳು ಮಾಡ್ಬಿಡಿ. ಒಂದು ಹಂಗೆ ಒಂದು ಹಿಂಗೆ ಮಾಡಿ. ಎರಡು ಉಲ್ಟಾ ಮಾಡಿ. ಇದು ಉಲ್ಟಾ ಫ್ಲವರ್ ಬಿಡಿದ್ವಾ? ಎಲ್ಲೋ ಎಲ್ಲೋ ಹಿಂಗ್ ಮಾಡಕ್ ಹೋದೆ, ಕೇಕ್ ಇಟ್ಟಾಗ್ಬಿಟ್ಟು. ವಾಲ್ ಪೇಟ್ ಅನ್ಕೊಂಡಿದ್ದೀರಾ? ಏನೋ ಮಾಡ್ತಾವ ನೀನು? ನಿಜ. ಸಾಕಾಯ್ತು, ಇನ್ನೆಷ್ಟು ಮಾಡ್ತೀಯಾ? ಇವನೇ ಕಟ್ ಮಾಡ್ಬಿಡ್ತಾನೆ ಅನ್ಸುತ್ತೆ ಕೇಕ್ನ. ಚೆನ್ನಾಗಿದೆ ನೋಡಿ, ಈ ಫ್ಲವರ್ಗೂ ಸಾರಿ, ಈ ಫ್ಲವರ್ಗೂ ಈಗ ಸಂಜೆ ಒಂದು ಫ್ಲವರ್ ನಾನು ಮಾಡ್ತಾನೆ. ಮಾಡಿರೋದು ಹೆಂಗಿದೆ? ಬನ್ನಿ ಸಂಜೆ. ನಾನು ಮಾಡಿರೋದು ಹೆಂಗಿದೆ? ಇವ್ನು ಮಾಡಕ್ ಟ್ರೈ ಮಾಡ್ತವನೆ, ಬಟ್ ಇವನ್ ಕೈಲಿ ಆಗ್ತಾ ಇಲ್ಲ. ಮಾಡ್ಬಿಟ್ಟ. ನಾನು ಅದನ್ನೇ ಮಾಡಕ್ಕೆ. ಉಲ್ಟಾ ಮಾಡಿರೋದು, ಉಲ್ಟಾ ಮಾಡಿರೋದು. ಗೈಸ್, ಇಲ್ಲಿ ನೋಡಿ, ಇದು ನಮ್ಮ ಸಂಜು ಮಾಡಿರೋದು ಆಯ್ತಾ. ಈಗ ನೀವು ಕಾಮೆಂಟ್ ಹಾಕಿ, ಸಂಜು, ಸ್ಯಾಮ್, ಸಾಹಿಲ್. ನಮ್ದು ಇದೆ ಮಧ್ಯದಲ್ಲಿ. ಇದು ಇದಾ ನಿಮ್ದು? ನೀವು ನಮ್ ಜೊತೆ ಕಾಂಪಿಟೇಷನ್ ಬರ್ತಾ ಇದೆಯಲ್ಲ. ಅಯ್ಯೋ, 8 ವರ್ಷ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಮ್ಮ ಹತ್ರ ಸೋತಿದ್ದಾರೆ. ಕಾಮೆಂಟ್ ಹಾಕ್ಬಿಟ್ಟು ಹೇಳಿ ಯಾರು ಗೆದ್ದಿದ್ದು ಅಂತ. ಪಾಪ ಅವ್ರಿಗೆ ಫುಲ್ ನರ್ವಸ್ ಮಾಡಿ 8 ವರ್ಷ ತಗೊಳ್ಳೋ 8 ವರ್ಷ ಎಕ್ಸ್ಪೀರಿಯನ್ಸ್ ಇರೋರಿಗೆ ಕೇಕ್ ಹಾಳು ಮಾಡಿಸ್ಬಿಟ್ರಿ ಪಾಪ. ಅಲ್ಲ, ಟೇಬಲ್ ನೋಡಿ ಹೆಂಗಿದೆ. ಟೇಬಲ್ ಹೆಂಗಿದ್ರೆ ಏನು ಅದು ಹಂಗಾಗತ್ತೆ. ಅದೇ ನೀವು ಹಾಳು ಮಾಡಿದ್ದು ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈಗ ಚೆನ್ನಾಗಿ ಬಂದಿದೆ. ಅದೇ ಅದೇ ಫಸ್ಟ್ ಫಸ್ಟ್ ಅದೇ ಮಾಡಿದ್ರು. ಮಾಡಿದೆ. ಮತ್ತೆ ಇನ್ನೊಂದು ಯಾವ್ದು ಹಾಳಾಗಿತ್ತಲ್ಲ, ಯಾರು ಗೊತ್ತಿಲ್ಲ. ಒಂದೇ ಚೆನ್ನಾಗಿ ಮಾಡಿ. ಹೇಳಿ. ಇದು ಅರ್ಧದಲ್ಲಿ ಬಿಟ್ಟಿದ್ದೀರ ನೋಡಿ ಅಂತ. ಇದು ಅರ್ಧದಲ್ಲಿ ಬಿಟ್ಟಿದ್ರೆ ಇಲ್ಲ ಅಷ್ಟೇ. ನಾನು ಯಾವುದು ಇಲ್ಲ, ಅದು ಉಲ್ಟಾ ಇದಾ ಇಲ್ಲ, ಏನಾಗತ್ತೆ ಗೊತ್ತಾ, ಇದು ಕ್ರೀಮ್ ಅಲ್ಲಿ ಸೆಟ್ಟಿಂಗ್ ಏಜೆಂಟ್ಸ್ ಇರುತ್ತೆ. ಇದ್ ನೋಡಿ ಇದೆಲ್ಲ ಹೆಂಗಾಗಿದೆ ಅಂತ. ಕ್ರೀಮ್ ಅಲ್ಲಿ ಸೆಟ್ಟಿಂಗ್ ಏಜೆಂಟ್ಸ್ ಇರುತ್ತೆ ಆಯ್ತಾ. ಸೊ ಅದಕ್ಕೆ ಫಸ್ಟ್ ಒಂದ್ ಚೆನ್ನಾಗಿ ಬಂದಿದೆ. ನಾವ್ ಮಾಡ್ಬೇಕಾದ್ರೆ ಒಂದ್ ಸ್ಪೀಡಲ್ಲಿ ಒಂದು ಪೇಜಲ್ಲಿ ತಗೊಂಡು ಹೋಗ್ತೀವಿ. ಇಲ್ಲಿ ತುಂಬಾ ಆಯ್ತಲ್ವಾ ವಿಷಯ, ಟೈಮ್ ಎಲ್ಲ ವೇಸ್ಟ್ ಆಯ್ತು. ಪ್ರಾಮಿಸ್ ಆನ್ ಮೈ ಮಾಮ್, ದಿಸ್ ಇಸ್ ದಿ ರಿಯಾಲಿಟಿ. ಪಾಪ ಗೈಸ್, ಅಷ್ಟು ಟೆನ್ಷನ್ ಕೊಟ್ಬಿಟ್ಟಿದ್ದೀವಿ. ಈಗ ಅವ್ರ ಪೇಷನ್ಸ್ ಅಲ್ಲಿ ಫ್ರೀ ಆಗಿ ಅವ್ರು ಮಾಡ್ಲಿ, ಮುಗಿಸ್ಬಿಟ್ಟು ನಾವು ಮುಗಿಸಿಡ್ರಿ, ನಾವು ವಾಪಸ್ ಬರೋಣ. ನೀವು ಮುಗಿಸಿ, ಬನ್ನಿ ಹೋಗೋಣ ನಾವು. ಇವಾಗ ಇದು ಕೇಕ್ ಹಿಂಗೆ ಇರುತ್ತೆ, ಸ್ವಲ್ಪ ಆಡ್ ಮಾಡ್ಬೇಕು. ಮಾಡಿ ನೀವು ನಿಮ್ಗೇನ್ ಬರುತ್ತೆ ಮಾಡಿ, ನೋಡ್ತೀವಿ ನಾವು ಬಂದ್ಬಿಟ್ಟು. ಚಾಲೆಂಜ್ ನಿಮ್ಗೆ ಕೊಟ್ಟಿರೋದು ನಾವು. ಏನು ಈಗೇನು ಮಾಡೋಕ್ಕಾಗಲ್ಲ. ಕೇಕ್ನ ಇನ್ನೊಂದು 4 ಫ್ಲವರ್ ಆ್ಯಡ್ ಮಾಡ್ಬೋದು. ಅದು ರೆಫರೆನ್ಸ್ ಪಿಕ್ಚರ್ ಒಂದು ಸ್ವಲ್ಪ ಕೊಡ್ಬೋದಾ? ಮಾಡಿ. ರೆಫರೆನ್ಸ್ ತರ ದೇವರಣ್ಣಗೆ ಇಲ್ಲ, ಅದು ರೆಫರೆನ್ಸ್ ಪಿಕ್ಚರ್ ಏನಕ್ಕೆ ಅಲ್ವಾ ಸಂಜಯ್? ರೆಫರೆನ್ಸ್ ಪಿಕ್ಚರ್ ಏನಕ್ಕೆ? ಅಲ್ಲ, ನೀವು ಮಾಡೋದೆಲ್ಲ ಮಾಡ್ಬೇಕು. ರೆಫರೆನ್ಸ್ ಪಿಕ್ಚರ್ ಏನಕ್ಕೇನೆ ಅವ್ರೆ? ಆ ತರ ಇಲ್ಲ. ಅಲ್ಲ, ನಾವು ಹಾಳು ಮಾಡಿದ್ರೆ ಓಕೆ, ನೀವು ಅದ್ರಲ್ಲಿ ಇದ್ದೀರಾ. ಇಲ್ಲ, ನಾನು ಮಾಡಿಲ್ಲ, ನಾನು ಹಾಳು ಮಾಡಿಲ್ಲ. ನೀವು ಅದ್ರಲ್ಲಿ ಗೈಸ್, ಎಲ್ರದ್ದು 10% ಹಾಳಿದೆ ಅದ್ರಲ್ಲಿ. ಈಗ ಏನ್ ಮಾಡೋದು ಯೋಚನೆ ಮಾಡ್ತಾ ಇದೀನಿ ನಾನು. ಇಲ್ಲ ಹೋಗ್ತಾ ಅಮ್ಮ ಸ್ವಲ್ಪ ಕೇಕ್ ತಗೊಂಡು ಹೋಗ್ಬಿಡೋಣ. ಇದು ನಾನು ರೆಡಿ ಮಾಡ್ಕೊಡ್ತೀನಿ. ಮಾಡಿ.
ನಮ್ ಜೊತೆ ಕಾಂಪಿಟೇಷನ್ ಕೂತ್ಬಿಟ್ರಲ್ಲ ಪಾಪ ಅನ್ಸ್ತಿದೆ. ನೀವು ಪ್ರೋ ಅಂತ ಬಂದ್ವಿ ನಾವು. ನನ್ ಪ್ರೋನೇ ಚಾಲೆಂಜ್ ಹಾಕಿ ನನ್ ಪ್ರೋನೇ ಈಗ್ಲೂನು. ಗೈಸ್ ಆಕ್ಚುಲ್ ಆಗಿ ನರ್ವಸ್ ಮಾಡ್ಬಿಡಿದ್ವಿ. ಆರಾಮಾಗಿ ಮಾಡಿ ಮಾಡ್ತೀರಾ ನೀವು. ಕಮ್ ಆನ್, ಯು ಕ್ಯಾನ್ ಡೂ ದಿಸ್. ಈಗ ಫುಲ್ ಕೇಕ್ ಫಿನಿಶಿಂಗ್ ಒಳ್ಳೆ ಕೊಡೋಣ. ಹೌದೌದು, ಎಕ್ಸ್ಪೀರಿಯನ್ಸ್ ನಿಮ್ದು. ನನಗೆ ಈಗ ಗೊತ್ತಾಗ್ತಿದೆ ಶ್ರವಣ್ ಬ್ರೋ ಸಿಚುವೇಶನ್ ಏನಿರುತ್ತೆ ಅಂತ. ಅಷ್ಟು ಸ್ಟ್ರೆಸ್ ಕೊಡ್ತೀವಿ ಅಂತನಾ? ಸಾಯಿಸ್ಬಿಡೋದು ಬಾಕಿ. ಹಾಂ ಗೈಸ್, ಸಾಕಾಯ್ತು ಗೈಸ್ ಕೇಕ್ ಮಾಡೋಷ್ಟರಲ್ಲಿ. ಪಪ್ಪ ಎಷ್ಟು ಎಫರ್ಟ್ಸ್ ಇರುತ್ತೆ. ಬಟರ್ಫ್ಲೈಸ್ ಇಡ್ತಾ ಇದೀವಿ. ಓಕೆಲ್ಲ, ಟಾಪರ್ ಇಟ್ಬಿಟ್ಟು ತೊಗೊಂಡು ಹೋಗ್ತಾ ಇದೀವಿ. ಫೈನಲಿ ಕೇಕ್ ಮುಗೀತು. ಈಗ ಫೈನಲಿ ಕೇಕ್ ಶಾರ್ಟ್ಸ್ ನೋಡ್ಕೊಂಡು ಬನ್ನಿ ಅಂತ ನೀವು. ಬನ್ನಿ, ಇಡ್ಲಾ? ಕ್ಲಾಪ್ ಮಾಡ್ರಪ್ಪ. ಗೈಸ್ ಈಗ ಶಾರ್ಟ್ಸ್ ನೋಡ್ಕೊಂಡು ಬನ್ನಿ ಕೇಕ್ ಹೆಂಗಿದೆ ಅಂತ. ಬನ್ನಿ. ಗೈಸ್ ನರ್ವಸ್ ಆಗಿ ಕೇಕ್ನ ಹಾಳು ಮಾಡಿರೋ ನೇಹಾ ಗುಪ್ತಾ ಅವರೇ ರೆಸ್ಪಾನ್ಸಿಬಿಲಿಟಿ ತಗೊಂಡು ಕೇಕ್ನ ಸರಿ ಮಾಡಿ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಬಿಟ್ಟಿದ್ದಾರೆ. ನೋಡಿ ಹೆಂಗೋ ಪಾಪ ಅವರು ಸ್ವಲ್ಪ ನರ್ವಸ್ ಆಗ್ಬಿಟ್ರು. ನಾವು 4 ಜನ ಏನೇನೋ ಮಾತಾಡ್ತಿದ್ವಲ್ಲ. ನರ್ವಸ್ ಅಲ್ಲ ಅಂದ್ರೆ ನರ್ವಸ್ಸು ಆಯ್ತು, ಟೆನ್ಷನ್ ಆಗ್ಬಿಟ್ಟು. ಅದ್ರ ಜೊತೆ ತುಂಬಾ ಟೇಬಲ್ ಫುಲ್ ಐಟಮ್ಸ್ ಆಗೋಯ್ತು, ಮತ್ತೆ ಕ್ರೀಮ್ ಎಲ್ಲ ಸೆಟ್ ಆಗೋಯ್ತಾ. ಓಕೆ, ಫೈನಲಿ ಗೈಸ್ ಕೇಕ್ ಮುಗ್ದಿದೆ. ಈ ಕೇಕ್ ಯಾರಿಗೆ ಅಂತ ನಿಮಗೆ ನಾಳೆ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗಲ್ಲ. ಸೊ ಈಗ ಇಲ್ಲಿಂದ ನಾವು ಈ ಕೇಕ್ನ ಎತ್ಕೊಂಡು ನಮ್ಮ ಮನೆಯವ್ರಿಗೂ ಸಾಗಿಸ್ಬೇಕು. ಬನ್ನಿ ಹೋಗೋಣ. ಮನೇಲಿ ಎಲ್ಲಿ ಇಡೋದು ಏನು ಅಂತ ನೋಡ್ಬೇಕು. ಫ್ರಿಜ್ಜಲ್ಲಿ ಇಡಬೇಕಲ್ಲ ಇದನ್ನ? ಫ್ರಿಜ್ ಅಲ್ಲಿ ಬಾಕ್ಸ್. ನಮ್ಮ ಫ್ರಿಜ್ ಫುಲ್ ಇರುತ್ತೆ ಕಣೋ. ಸರಿ, ನಾಳೆ ಕಳಿಸ್ಬಿಡ್ತೀನಿ. ನಾಳೆ ಕಳಿಸ್ಬಿಡ್ತೀರಾ? ಬೆಸ್ಟು. ಹೌದು, ನಾಳೆ ಕಳಿಸ್ಬಿಡಿ. ಫ್ರಿಜ್ಜಲ್ಲಿ ಆಗಲ್ಲ ಇದು. ಕ್ಯಾಬಲ್ ಕಳಿಸಿ. ಬೆಳಗ್ಗೆ 9 ಗಂಟೆ ಕಳಿಸ್ಬೇಕು. ಕೇಕ್ ಮುಗ್ದಿದೆ. ನನಗಂತೂ ಸಖತ್ ಇಷ್ಟ ಆಯ್ತು. ಬಟ್ ನಮ್ಮ ಇಮೇಜ್ ಏನು ನಾವು ಅಂದ್ಕೊಂಡಿದ್ವಿ ಅದು ಕಲರ್ ಬೇರೆ ಇತ್ತು. ನಾನು ಅವ್ರಿಗೆ ಹೇಳೋದು ಮರ್ತುಬಿಟ್ಟೆ, ನಂಗೆ ಈ ಕಲರ್ಗೂ ಅದೇ ಬೇಕು ಅಂತ. ಬಟ್ ಇಟ್ ಲುಕ್ಸ್ ಗುಡ್. ಐ ಹೋಪ್ ನಾವು ಯಾರಿಗೆ ಕೇಕ್ ಮಾಡಿದ್ದೀವಿ ನಾಳೆ ಅವ್ರು ಇದನ್ನ ನೋಡಿ ಸರ್ಪ್ರೈಸ್ ಆಗ್ತಾರೆ ಆ್ಯಂಡ್ ಅವ್ರಿಗೆ ಇಷ್ಟ ಆಗುತ್ತೆ ಆ್ಯಂಡ್ ದೇ ವುಡ್ ಫೀಲ್ ಗುಡ್ ಅಬೌಟ್ ದಿಸ್. ಈ ವ್ಲಾಗು ಅವರು ಇದು ನೋಡಿರ್ತಾರೆ, ಅದ್ರ ಸೆಲೆಬ್ರೇಷನ್ ಆಗೋಗಿರುತ್ತೆ, ಏನೋ ಇರುತ್ತೆ. ಈಗ ಮನೇಲಿ ಕೂತ್ಕೊಂಡು ಈ ವ್ಲಾಗ್ ನೋಡ್ತಿರ್ತಾರೆ. ಎನಿವೇಸ್, ಥ್ಯಾಂಕ್ ಯು ನೇಹಾ ಅವರೇ ಫಾರ್ ಯೋರ್ ಟೈಮ್ ಆ್ಯಂಡ್ ಲೆಟಿಂಗ್ ಅಸ್ ಇನ್ ಟು ದ ಕಿಚನ್ ಆ್ಯಂಡ್ ಹೆಲ್ಪಿಂಗ್ ಅಸ್ ವಿತ್ ದ ಬ್ಯೂಟಿಫುಲ್ ಕೇಕ್. ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್ ಫಾರ್ ಯೋರ್ ನೆಕ್ಸ್ಟ್ ಏನಂತಾರೆ ಬಿಸ್ನೆಸ್ ಆರ್ಡರ್ಸ್. ಯಾರೇ ಇದ್ದರೂ ಕ್ರೀಮ್ ಆನ್ ಟಾಪಿಂದ ಆರ್ಡರ್ ಮಾಡೋದು ಯೋಚನೆ ಮಾಡಿ. ಅಮ್ಮಸ್ಗಿಂತ ಕ್ರೀಮ್ ಆನ್ ಟಾಪ್ ಚೆನ್ನಾಗಿದೆ, ಕ್ರೀಮ್ ಆನ್ ಟಾಪಿಂದ ಆರ್ಡರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಅಂದರೆ ನಾವು ಮನೆಗೆ ಹೋಗ್ತೀವಿ, ಇವ್ರಿಗೆ ಬಾಯ್ ಹೇಳ್ತಾ ಇದ್ದೀವಿ. Bye. Thank you so much for coming once again and teaching me many things. ತುಂಬ ಖುಷಿ ಆಯಿತು ನೀವೆಲ್ಲರೂ ನಮ್ಮ ಕಿಚನ್ಗೆ ಬಂದಿದ್ದು. ಹಂಗೆ ನಮ್ಮ ಗರ್ಲ್ ಫ್ರೆಂಡ್ ಏನಾದ್ರು ರಿವೀಲ್ ಆಗೋದು ಅದು ಇದು ಇದ್ರೆ ಕೇಕ್ಸ್ ನಮ್ಮ ಹತ್ರ ಮಾಡಿಸ್ಕೊಳ್ಳಿ. ಫಾರ್ ಶೋರ್. ಇನ್ನು ಮುಂದೆ ತುಂಬ ಈವೆಂಟ್ಸ್ ಇದೆ. ಇನ್ನು ಆದಷ್ಟು ಬೇಗ ಸರ್ಪ್ರೈಸ್ ವ್ಲಾಗು ಬರೋದಿದೆ. ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಆಮೇಲೆ ಸಾರಿ, ನೀವು ಅಂತ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಸಾರಿ. ಸಿಹಿ ಕ್ಷಣವ ನ ಸವಿಯಲು ಬದುಕೆಲ್ಲ